ನಾವ್ ಎಷ್ಟೇ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿದ್ರು ಈ ಹಳೆ ಕಾಲದ ರೆಸಿಪಿಗಳು ಇರ್ತಾವಲ್ಲ ಅದಕ್ ಮೀಸೋ ಅಂತಹ ಸಾಂಬಾರ್ಗಳೇ ಇಲ್ಲ ಅಂತ ಹೇಳ್ಬೋದು. ಈ ಮಂಡ್ಯ, ಮೈಸೂರು, ಬೆಂಗಳೂರಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಈ ಹೀರೆಕಾಯಿ ಮಸ್ಕಾಯಿನ ಯಾವ ರೀತಿ ಸಿಂಪಲ್ ಆಗಿ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಯೂಸ್ ಆಗುವಂತಹ ಒಂದು ಸಿಂಪಲ್ ಡಿನ್ನರ್ ರೆಸಿಪಿ ಅಂತಾನೆ ಹೇಳ್ಬೋದು. ಹೀರೆಕಾಯಿ ಮಸ್ಕಾಯಿ ಮಾಡೋದಕ್ಕೆ 1 ಕಪ್ ಅಷ್ಟು ತೊಗರಿ ಬೇಳೆನ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ. ಹಾಗೆ ಒಂದು ಹೀರೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಒಂದ್ ಹೀರೆಕಾಯಿ ಇದ್ರೆ ಆರಾಮಾಗಿ ಸಾಂಬಾರ್ ಸಿಂಪಲ್ ಆಗಿ ಮಾಡ್ಕೋಬಹುದು. ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಾ ಇದ್ದೀನಿ. ಹಾಗೆ ಒಂದು 2 ಮೀಡಿಯಂ ಸೈಜ್ ಟೊಮೊಟೊನು ಕೂಡ ಇದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ಒಂದು 4 ಹಸಿ ಮೆಣಸಿನಕಾಯಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ ಏನು ಹಾಕೋದಿಲ್ಲ, ಬರೀ ಮೆಣಸಿನಕಾಯಿ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ ಅಷ್ಟು ಕಾಯಿ ತುರಿನೂ ಕೂಡ ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನೀರ್ನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಅಷ್ಟು ನೀರ್ನ ಹಾಕೊಂಡು 2 ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಮೆತ್ತಗೆ ಬೆಂದು ಬಿಡುತ್ತೆ. ಸೊ ಇದು ಆಗಿದೆ. ಇವಾಗ ನಾನು ಒಂದ್ 5 ನಿಮಿಷ ತಣ್ಣಗಾದ್ಮೇಲೆ ಇದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬಾನೇ ಸಾಫ್ಟ್ ಆಗಿ ಬೆಂದೋಗಿರುತ್ತೆ. ಸೊ ನೋಡ್ತಾ ಇದಿರಲ್ಲ, ಇಷ್ಟು ಬೆಂದ್ರೆ ಸಾಕು. ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬಾನೇ ಸ್ಮ್ಯಾಶ್ ಮಾಡೋದಕ್ಕೆ ಹೋಗ್ಬೇಡಿ, ಚೆನ್ನಾಗಿರೋದಿಲ್ಲ. ಒಂದ್ ಸ್ವಲ್ಪ ತರ್ತರಿ ಆಗಿದ್ರೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಡ್ಕೊಂಡು ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದ್ ಬಾಣ್ಲಿ ಕಾಯಕ್ ಇಟ್ಬಿಟ್ಟು ಅದಕ್ಕೆ ಒಂದ್ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸಾಸಿವೆನೂ ಹಾಕೊಂತಾ ಇದ್ದೀನಿ. ಜೀರಿಗೆ ನಾನು ಅವಾಗ್ಲೇ ಬೇಯಲಿಕ್ಕೆ ಹಾಕಿದೆ, ಹಂಗಾಗಿ ಒಗ್ಗರಣೆಗೆ ಜೀರಿಗೆ ಹಾಕೋತಾ ಇಲ್ಲ. 3 ಒಣಮೆಣಸಿನ್ಕಾಯಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಹಾಗೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಸೇರಿಸ್ಕೊಳ್ಳಿ, ಘಮ ಚೆನ್ನಾಗಿ ಬರುತ್ತೆ. ಅವಾಗ್ಲೇ ಬೇಳೆ ಮತ್ತೆ ಹೀರೆಕಾಯಿ ಎಲ್ಲ ಮಸ್ತ್ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೇನೆ ಇದಕ್ಕೆ ಧನಿಯಾ ಪುಡಿ ಇಲ್ಲ ಅಂದ್ರೆ ಮನೇಲಿ ಮಾಡಿ ಇಟ್ಕೊಂಡಿರುವಂತಹ ಸಾಂಬಾರ್ ಪುಡಿನ ಸೇರಿಸ್ಕೋಬಹುದು. ನಾನು ಇಲ್ಲಿ ಮನೇಲಿ ಮಾಡಿ ಇಟ್ಕೊಂಡಿರೋ ಸಾಂಬಾರ್ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟ್ ಅಲ್ಲಿ ಸೇರಿಸ್ಕೊಂತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದ್ರೆ ಒಂದ್ 2 ರಿಂದ 3 ಕುದಿ ಬೇಯ್ಬೇಕಿದು. ಸಾಂಬಾರ್ ಪುಡಿ ಇಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಇರುತ್ತಲ್ವಾ, ಅದೆಲ್ಲ ಹೋಗೋವರ್ಗು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಾಗೆ ಒಂದ್ ಸ್ವಲ್ಪ ಇದಕ್ಕೆ ಅರಶಿನ ಪುಡಿನೂ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ಈ ಮಸ್ಕಾಯಿ ನೀವು ಬಿಸಿ ಅನ್ನದ ಜೊತೆ, ಮುದ್ದೆ ಜೊತೆ, ಹಾಗೆ ಚಪಾತಿ ಜೊತೆನೂ ಕೂಡ ಇದನ್ನ ಸರ್ವ್ ಮಾಡ್ಬೋದು. ತುಂಬಾನೇ ಟೇಸ್ಟ್ ಇರುತ್ತೆ. ಹಾಗೆ ಒಂದೇ ತರ ನೀವು ಬಸ್ಸಾರು, ಉಪ್ಸಾರು, ಹಾಗೆ ಮೊಸಪ್ಪು ತಿಂದು ಬೇಜಾರಾಗಿರೋರು ಈ ರೀತಿ ಒಂದ್ಸಲ ನೀವು ಮಸ್ಕಾಯಿ ಮಾಡ್ಕೊಂಡು ತಿನ್ನಿ, ತುಂಬಾನೇ ಇಷ್ಟ ಪಡ್ತೀರಾ. ಹಾಗೆ ಇದನ್ನ ಒಂದ್ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದಾದ್ಮೇಲೆ ಇದನ್ನ ಆಫ್ ಮಾಡ್ಕೊಂಡು ನೀವು ಯಾವ್ದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ ನ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.